ಒಂದು ರಾತ್ರಿ ಕಾರ್ತಿಕ್ ಎಂಬ ಯುವಕ ತನ್ನ ಸ್ನೇಹಿತರು ಜತೆಗಿನ ಸಂಭ್ರಮದ ಬಳಿಕ ಮನೆಗೆ ವಾಪಸಾಯಿತು. ಆ ರಾತ್ರಿ ವಿಪರೀತ ಕತ್ತಲೆ, ಹೊರಗಿನ ಗಾಳಿಯ ಶಬ್ದ ಮಾತ್ರ ಕೇಳಿಸಿತು. ಅವನ ರೆಸ್ಟ್ ವಾಚ್ ಸಹಜವಾಗಿ ಸುತ್ತಿಕೊಂಡಿತು, ಆದರೆ ಆ ಕ್ಷಣದಲ್ಲಿ ಅದರಲ್ಲಿ ಒಂದು ಹೊಸ ತ್ರಾಸದ ಅನುಭವವಾಯಿತು. ಅವನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ರೆಸ್ಟ್ ವಾಚ್ ಅವನನ್ನು ಹಿಂದಿನ ಭೀಕರ ಘಟನೆಗೆ ಕರೆದೊಯ್ತು. ಆದರೆ ಅದು ಯಾಕೋ ಇನ್ನೂ ನಿಜವಾಗಿಯೂ ನಡೆದಿರಲಿಲ್ಲ. ಆ ವಾಚ್ ಅವನನ್ನು ಭೂತಗಳ ಮೂಲಕ ಕರೆದೊಯ್ಯಲು ಆರಂಭಿಸಿತು. ಯಾವಾಗಲೂ ಪ್ರೀತಿಸುತ್ತಿದ್ದವಳ ಸ್ಮಾರಕವಾಗಿದ್ದ ರೆಸ್ಟ್ ವಾಚ್ ಈಗ ಅವನಿಗೆ ಶಾಪವಾಗಿ ಪರಿಣಮಿಸಿತು. ಅವನು ಅವನ ರೆಸ್ಟ್ ವಾಚ್ ತೆಗೆದುಹಾಕಲು ಪ್ರಯತ್ನಿಸಿದಾಗ ಅದು ಟೈಟರ್ ಆಗಿ ಹೊತ್ತಿಕೊಂಡಿತು. ಮುಂದಿನ ಕ್ಷಣದಲ್ಲಿ ಒಂದು ತೀಕ್ಷ್ಣವಾದ ಚೀಲದೊಳಗಿನ ಶಬ್ದ ಕೇಳಿಸಿತು. ಅದು ಯಾರೋ ಅಸಹಾಯಕನಾದ ಹೆಣದವನಿಂದ ಬಂದ ಶಬ್ದ. ಕಾರ್ತಿಕ್ ಹೃದಯ ಶರೀರವಾಗಿ ಬಡಿದಿತು. ಅವನು ಪಿಸುಮಾತಿನಿಂದ "ಇದು ನನಗೆ ಏನು ಮಾಡುತ್ತಿದೆ?" ಎಂದು ಕೇಳಿದ. ಉತ್ತರದ ಬದಲು ರೆಸ್ಟ್ ವಾಚ್ ಅವನ ಕೈಗೆ ಕೃತಕ ಕೈ ಎತ್ತಿದಂತೆ ಟೈಟರ್ ಆಗುತ್ತಿತ್ತು. ರಕ್ತ ಹರಿಯುವ ಶಬ್ದ ಕೇಳಿಸಿತು. ಅವನ ಕಣ್ಣುಗಳು ಬಿಳಿಯಾಗಿ ಹೋಗಿ ಅವನನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡ ಆ ದೈಹಿಕ ತ್ರಾಸಕ್ಕೆ ಬಲಿಯಾಗಿ ಕಾರ್ತಿಕ್ ನಿಧನ ಹೊಂದಿದ. ಮರುದಿನ ಬೆಳಿಗ್ಗೆ ಕಾರ್ತಿಕ್ನು ಮಣ್ಣಿನಿಂದ ಆವೃತವಾದ ಸ್ಥಿತಿಯಲ್ಲಿ ಅವನ ಅಸಾಕ್ನಿಂದ ಹಿಡಿದಂತೆ ಕಂಡುಬಂತು. ರೆಸ್ಟ್ ವಾಚ್ ಯಾರು ಅದನ್ನು ತೊಟ್ಟರೂ ಭೀಕರವಾಗಿ ಕೊಲ್ಲುವ ಶಪಥವಿತ್ತು.